ಇನ್ನು ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿತ ಆಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಪತ್ತೆ ಆಗಿದ್ದಂತ 3 ಪೈಕಿ ಇವತ್ತು 2 ಮೃತದೇಹ ಪತ್ತೆಯಾಗಿದೆ. ಅದರಲ್ಲೂ ಈ ಕೇರಳ ಮೂಲದ ಚಾಲಕ ಅರ್ಜುನ್ ಇದ್ರಲ್ಲ, ಅವರ ಈ ಭಾರತ್ ಬೆಂಜ್ ಲಾರಿ ಸಮೇತವಾಗಿ ಅವ್ರು ಕೊಚ್ಕೊಂಡು ಹೋಗಿದ್ರು. ಆ ವೆಹಿಕಲ್ ಸಮೇತವಾಗಿ ಇವತ್ತು ಅರ್ಜುನ್ ಮೃತದೇಹ ಪತ್ತೆಯಾಗಿದೆ. ಲಾರಿ ಮತ್ತು ಚಾಲಕ ಅಂದ್ರೆ ಅರ್ಜುನ್ ಅವ್ರ ಮೃತದೇಹ ಪತ್ತೆಯಾಗಿದೆ. ಲಾರಿ ಕೂಡ ಪತ್ತೆಯಾಗಿದೆ. ಮೃತದೇಹ 2 ಪೀಸ್ ಆಗಿತ್ತು. ಲಾರಿಯಲ್ಲಿ 2 ತುಂಡಾಗಿ ಬಿದ್ದಿತ್ತು ಅರ್ಜುನ್ ಅವರ ಮೃತದೇಹ. ಇದು ಗುಡ್ಡ ಕುಸಿತದ ಭೀಕರತೆಗೆ ಸಾಕ್ಷ್ಯ ಹೇಳ್ತಾ ಇತ್ತು. ಇವತ್ತು ಪತ್ತೆಯಾದಂತ ಲಾರಿ ಜೊತೆಗೆ ಅವ್ರ ಮೃತದೇಹ ನದಿ ತೀರದಿಂದ ಸುಮಾರು 40 ಮೀಟರ್ ದೂರದ, ಅಂದ್ರೆ ಅದು ಘಟನೆ ಆದಂತ ಆ ಸ್ಥಳದಿಂದ 40 ಮೀಟರ್ ದೂರದಲ್ಲಿ ಮಣ್ಣಿನ ಅಡಿ ಸಿಕ್ಕಾಕೊಂಡಿತ್ತು. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಇದು ನಡೆದಂಥದ್ದು ಜುಲೈ 16ನೇ ತಾರೀಕು ಅಂತ ಅಂದ್ರೆ ಹತ್ತತ್ರ ಇವತ್ತಿಗೆ 71 ದಿನ, 72 ದಿನ ಆಯ್ತು. ಸೊ ಹೀಗೆ ಇಷ್ಟು ದಿನಗಳ ಬಳಿಕ ಮೃತದೇಹ ಪತ್ತೆ ಆಗುತ್ತೆ ಅಂತ ಅಂದ್ರೆ ಅದು ಹೇಗಿರುತ್ತೆ ಅನ್ನುವಂಥದ್ದನ್ನ ನಾವೊಂದು ಊಹೆ ಮಾಡ್ಕೊಳ್ಬಹುದು. ಬಟ್ ಅದಕ್ಕಿಂತಲೂ ಭೀಕರತೆಯಿಂದ ಕೂಡಿತ್ತು. ಯಾಕಂದ್ರೆ 2 ಪೀಸ್ ಆಗಿತ್ತು ಅರ್ಜುನ್ ಅವರ ಮೃತದೇಹ. ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಆ ಸಿಬ್ಬಂದಿ ಯಾವುದೋ ಒಂದು ಏನೋ ಒಂದು ಮುದ್ದೆ, ಮಾಂಸದ ಮುದ್ದೆ ರೀತಿಯಾಗಿ ಎತ್ತಿ ಒಳಗೆ ಹಾಕೊಂಡಂಗಾಯ್ತು ಆ ವೆಹಿಕಲ್. ಅಂದರೆ ಮಾಂಸನೂ ಇರಲ್ಲ ಬಿಡಿ, ಕಂಪ್ಲೀಟ್ ಎಲ್ಲ ಕರಗಿ ಹೋಗಿಟ್ಟಿರುತ್ತೆ. ಸೊ ಅಲ್ಲಿ ಆ ಮೂಳೆಯ 2 ದೇಹದ ಪೀಸ್ ಏನಾಗಿತ್ತು, ಮೂಳೆ ಇದ್ದಂಥ ಪೀಸ್, ಅದನ್ನು ಒಂದೊಂದು ಪೀಸ್ ಅಂತೇಳಿ 2 ಪೀಸ್ ಎಳೆದು ದೇಹದೊಳಗೆ ಹಾಕ್ಕೊಳ್ತಾರೆ, ಅಂದರೆ ಆ ಬೋಟ್ ಒಳಗೆ ಹಾಕ್ಕೊಳ್ತಾರೆ. ನಾವು ಪ್ರತಿನಿಧಿ ಸೂರಜ್ ಅಲ್ಲಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಶಿರೂರು ದುರಂತದಲ್ಲಿ ನಾಪತ್ತೆಯಾಗಿರುವಂತಹ ಲಾರಿ ಮತ್ತು ಲಾರಿ ಚಾಲಕ ಅರ್ಜುನ್ ಸಹಿತ 2 ತಿಂಗಳ ನಂತರ ಇವತ್ತು ಸಿಕ್ಕಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜುಲೈ 16ರಿಂದ ಸುಮಾರು 1 ತಿಂಗಳ ಕಾಲ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಈಗ ಮಳೆಯ ಪ್ರಮಾಣ ಕಡಿಮೆ ಆದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ಕಳೆದ 5 ದಿನಗಳ ಹಿಂದಷ್ಟೇ ಆರಂಭ ಮಾಡಲಾಗಿತ್ತು. ಆ ಕಾರ್ಯಾಚರಣೆಯನ್ನ ವಿಶೇಷ ಡ್ರೆಜಿಂಗ್ ಮಷೀನ್ ಅನ್ನು ಪ್ರಮುಖವಾಗಿ ಕಳೆದ 5 ದಿನಗಳ ಹಿಂದೆ ಗೋವಾದಿಂದ ಶಿರೂರಿಗೆ ತರಲಾಗಿತ್ತು. ಕಳೆದ 5 ದಿನಗಳಿಂದ ಕಾರ್ಯಾಚರಣೆ ನಡೀತಾನೆ ಇತ್ತು. ಆದರೆ ಆ ಸಂದರ್ಭದಲ್ಲಿಯೂ ಸಹಿತ ಪ್ರಮುಖವಾಗಿ ಏನಂದ್ರೆ, ಈ ಹಿಂದೆ ನಿವೃತ್ತ ಸೇನಾಧಿಕಾರಿ ಇಂದ್ರಬಾಲನ್ ಅವರು ಸ್ಪಾಟ್ ಅನ್ನು ಗುರುತು ಮಾಡಿದ್ರು. ಆ ಸ್ಪಾಟ್ ನಲ್ಲಿ ದೊಡ್ಡ ಮಟ್ಟದ ಕಬ್ಬಿಣದ ವಸ್ತು ಇದೆ ಅಂತಾನೂ ಸಹಿತ ಅವರು ತಮ್ಮದೇ ಆದ ಡ್ರೋನ್ ಡಿಟೆಕ್ಟರ್, ಮೆಟಲ್ ಡಿಟೆಕ್ಟರ್ ಮೂಲಕ ಅವರು ಹೇಳಿದ್ರು, ಗುರುತಿಸಿದ್ರು. ಅದೇ ಸ್ಥಳದಲ್ಲಿ ಕಳೆದ 5 ದಿನಗಳ ಹಿಂದೆ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಸುಮಾರು 3-4 ದಿನಗಳ ಕಾಲ ಕಾರ್ಯಾಚರಣೆ ಮಾಡಿದಾಗ ಆ ಸ್ಥಳದಲ್ಲಿ ಹೋಟೆಲ್ಗೆ ಸಂಬಂಧಪಟ್ಟಂತೆ ಕೆಲವು ವಸ್ತುಗಳು ಸಿಕ್ಕಿದ ಹೊರತು ಈ ಲಾರಿ ಯಾವುದು ಸಿಕ್ಕಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅದಾದ ಬಳಿಕ 2 ದಿನಗಳ ಹಿಂದಷ್ಟೇ ಓಸಿಯನ್ ಫೋಟೋಗ್ರಫಿ ಮಾಡುವುದರ ಮೂಲಕ ಕಾರ್ಯಾಚರಣೆ ಮಾಡಲಾಯಿತು. ಓಸಿಯನ್ ಫೋಟೋಗ್ರಫಿ ಅಂದರೆ ನದಿಯ ಆಳದಲ್ಲಿರುವಂತಹ ವಸ್ತುಗಳ ಚಿತ್ರೀಕರಣ. ಆ ಚಿತ್ರೀಕರಣ ಮಾಡಿದ ಸಂದರ್ಭದಲ್ಲಿ ಇಂದ್ರಬಾಲನ್ ಅವರಿಗೆ ಸುಮಾರು ಅವರು ಈ ಹಿಂದೆ ಗುರುತಿಸಿರುವಂತಹ ಸ್ಥಳದಿಂದ ಸುಮಾರು 50ರಿಂದ 100 ಮೀಟರ್ ಮುಂದೆ ಈ ಲಾರಿ ಸಿಕ್ತು. ಅಂದ್ರೆ ಪ್ರಮುಖವಾಗಿ ನದಿಯ ನೀರಿನ ರಭಸ ಎಷ್ಟರ ಮಟ್ಟಿಗೆ ಇತ್ತು ಎಂಬುದನ್ನು ಸಹಿತ ನೀವು ಅಂದಾಜಿಸಬಹುದು. ಯಾಕೆಂದರೆ ಈ ಹಿಂದೆ ಜುಲೈ 16ರಿಂದ ಜುಲೈ 27ರವರೆಗೂ ನದಿಯ ನೀರಿನ ರಭಸವನ್ನು ಅಳತೆ ಮಾಡಿದಾಗ ಸುಮಾರು 10 ನಾಟ್ಸ್ಗಿಂತಲೂ ಹೆಚ್ಚಿಗೆ ಇತ್ತು. ಆ ನದಿಯ ನೀರಿನ ರಭಸಕ್ಕೆ ಈ ಲಾರಿ ಸುಮಾರು 1.5-2 ತಿಂಗಳಲ್ಲಿ ಸುಮಾರು 100 ಮೀಟರ್ ಹರಿದು ಮುಂದೆ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಯಾವಾಗ ಓಸಿಯನ್ ಫೋಟೋಗ್ರಫಿ ಮಾಡುವುದರ ಮೂಲಕ 100 ಮೀಟರ್ ದೂರದಲ್ಲಿ ಒಂದು ಲಾರಿಯ ವಸ್ತು ಇದೆ ಅಂತ ಯಾವಾಗ ಗೊತ್ತಾಯಿತು, ಆದ ಬಳಿಕ ಆ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಯಿತು. ಕಾರ್ಯಾಚರಣೆ ಮುಂದುವರಿಸಿದ ಬಳಿಕ ಇಂದು ಲಾರಿ ಸಿಕ್ಕಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಲಾರಿಯನ್ನು ಹೊರತೆಗೆಯಲಾಗ್ತಾ ಇದೆ. ಈ ಲಾರಿಯಲ್ಲಿ ಲಾರಿ ಚಾಲಕ ಅರ್ಜುನ್ ಸಹಿತ ಇದ್ದಾನೆ. ಆದರೆ ಒಂದು ದುರಾದೃಷ್ಟ ಏನಂದ್ರೆ, ಲಾರಿ ಪೂರ್ತಿಯಾಗಿ ಸುಮಾರು 100 ಮೀಟರ್ ಅಂತರದಲ್ಲಿ ಲಾರಿ ಎಲ್ಲಿ ಪಾರ್ಕ್ ಮಾಡಿದ್ರು ಅದರ ಆ ಸ್ಥಳ ಬಿಟ್ಟು ಅಂತರದಲ್ಲಿ ಲಾರಿ ಸಿಕ್ಕಿದೆ. ಲಾರಿಯನ್ನು ನೋಡಬಹುದು ಯಾವ ರೀತಿಯಾದಂತಹ ಪರಿಸ್ಥಿತಿ ಆಗಿದೆ ಅಂತ. ಸುಮಾರು ಬಹಳಷ್ಟು 4-5 ಪಲ್ಟಿಯಾಗಿ ಉರುಳಿಬಿಟ್ಟು ಅದು ನದಿಗೆ ಬಿದ್ದಿದೆ. ಆ ಹಿನ್ನೆಲೆಯಲ್ಲಿ ಲಾರಿ ಚಾಲಕ ಅರ್ಜುನ್ ಲಾರಿಯಲ್ಲೇ ಮೃತಪಟ್ಟಿದ್ದಾನೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್, ಟಿವಿ9 ಕಾರವಾರ.